ಆಹಾ, ಎಷ್ಟೊಂದು ಸುಂದರವಾಗಿ ಆಡ್ತಾ ಇದೆ ಈ ಅಕ್ಕಿ ಪಕ್ಷಿಗಳು. ಎಷ್ಟೊಂದು ಸುಂದರವಾಗಿ ಆ ಮರದ ಪಕ್ಕ ಆ ನವಿಲುಗಳು ಇವೆ. ಎಷ್ಟೊಂದು ಸುಂದರವಾಗಿ ನಾಟ್ಯ ಮಾಡ್ತಾ ಇವೆ. ಇವುಗಳನ್ನು ಕಂಡು ಅವುಗಳಂತೆ ನನಗೂ ಹಾಡಿ ಕುಣಿಯಬೇಕೆಂಬ ಆಸೆ ಆಗಿದೆ. ಸೂರ್ಯ ನಿನ್ನ ತಾಯಿಯಾನೆಗೂ, ಚಂದ್ರ ನಿನ್ನ ತಂದೆ ಆನೆಗೂ, ನನ್ನ ಮಮ್ಮಿ ಡ್ಯಾಡಿ ಆನೆಗೂ ಪೋಲಿವನು 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 ಪೋಲಿವನು. ಕಾಡಿನಲ್ಲಿ ಒಬ್ಬಂಟಿಯಾಗಿ ಕೋಗಿಲೆ ಕಂಠದಂತೆ ಹಾಡಿಕೊಂಡಿದೆಯಲ್ಲ, ಆ ಚಂದ್ರನ ಹಿಂಬಾಲಿಸುತ್ತಾರೆಯೋ ಆತಗಾಗಿ ನನಗಾಗಿ ತುಂಬಿ ಹರಿದುವ ತಾರವೋ ಇವರು, ಇಲ್ಲ ನನಗಾಗಿ ಬಂದ ರೆಂಬು. ಓಹೋ, ಯಾರು ನೀನು ರೆಂಬೆ? ನಿಮಗೆ ಯಾರು ಬೇಕಾಗಿತ್ತು? ನಾನು ಈ ಊರ ಅಗರ್ಭ ಶ್ರೀಮಂತ ರುದ್ರೇಗೌಡನ ತಂಗಿ. ಓಹೋ, ತುಂಬಾ ಅರ್ಥವಾಯ್ತು, ಸಂತೋಷ. ಅಷ್ಟೇ ಅಲ್ಲ, ದೊಡ್ಡ ರಾಜಕಾರಣಿ ಆಗ್ಬೇಕು, ದೊಡ್ಡ ವ್ಯಕ್ತಿ ಆಗ್ಬೇಕು. ಈ ಊರಿನ ಜನರನ್ನು ತನ್ನ ಮುಷ್ಟಿಯಲ್ಲಿಟ್ಟುಕೊಂಡು ದರ್ಬಾರನ್ನು ನಡೆಸುತ್ತಿರುವ ಅವರ ತಂಗಿ ಪ್ರೇಮ ಅಂತ. ಏಕೆ ಎಂದು ಕೇಳಬೇಡ ಪ್ರೇಮ. ಆ ಕಡಲ ಅಂತ ಧುಮುಕಿ ಧುಮುಕುತ್ತಿದೆ ಈ ನನ್ನ ಸಂತೋಷ. ನಿನ್ನ ತುಂಟಾಟ ನೋಡಿದರೆ ನನ್ನ ಮೈ ಮೇರೆಯುತ್ತದೆ. ಆ ದೇವರನ್ನು ಎಷ್ಟು ತಿದ್ದಿ ತಿದ್ದಿ ಸೃಷ್ಟಿದ್ದಾನೆ ಆ ನಿನ್ನ ದೇವರು. ತುಂಬಾ ಥ್ಯಾಂಕ್ಸ್ ನನ್ನನ್ನು ಇಷ್ಟೊಂದು ಹೊಗಳಿದ್ದಕ್ಕೆ. ತಾವ್ ಯಾರೆಂದು? ನಾನು ನಮ್ಮ ದೇಶದಿಂದ ಹೋಗಿ ಹೊರ ದೇಶಕ್ಕೆ ಹೋಗಿ ನನ್ನದೇ ಆದ ಒಂದು ಕೆಲಸ ಇಂಜಿನಿಯರಿಂಗ್ ಕಲಿತು ಬಂದಿರೋ ನಾವು ಪರಾಕ್ರಮ ಕರ್ಮೇಂದ್ರ. ನನಗೆ ನಿಮ್ಮ ಸ್ವಚ್ಛ ಇತಿಹಾಸವೇ ಗೊತ್ತು. ನಿಮ್ಮ ಅಣ್ಣ ನೂರಾರ ಫ್ಯಾಕ್ಟರಿಯ ಓನರ್ ಅಂತ ತುಂಬಾ ಚೆನ್ನಾಗಿ ಗೊತ್ತು ಪ್ರೇಮ, ಚೆನ್ನಾಗಿ ಗೊತ್ತು. ಅರ್ಥವಾಯಿತು ಬಿಡಿ, ನೀವು ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕನೆಂದು. ನೋಡಿ, ನನ್ನನ್ನು ಇಷ್ಟೊಂದು ಹೊಗಳಿದ್ದಕ್ಕೆ ನಿಮ್ಗೆ ಇನ್ನೊಮ್ಮೆ ಥ್ಯಾಂಕ್ಸ್. ತಾವು ಇಲ್ಲಿಂದ ಹೊರಟು ಹೋಗ್ಬೋದು. ಹೊರಟು ಹೋಗಲು ಬಂದಿಲ್ಲ ಪ್ರೇಮ, ಹೊರಟು ಹೋಗಲು ಬಂದಿಲ್ಲ. ಪ್ರೇಮ ಎಂಬ ಯುದ್ಧದಲ್ಲಿ, ಸೌಂದರ್ಯ ಸಾಗರದಲ್ಲಿ ಮೀನಿನಂತೆ ಈ ಜಾಡಿ ನನ್ನ ಮನಸ್ಸಿಗಾಗಿ ಹಾಡಿ ಕುಯ್ಯವರೇ ಯಾರು ಇಲ್ಲದ ಈ ಸ್ಥಳದಲ್ಲೇ. ಕರ್ಮೇಂದ್ರ, ಮಾತಿಗೆ ಮಾತನ್ನು ಬೆಳೆಸಿ ಸಮಯ ಹಾಳು ಮಾಡಬೇಡ. ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲವಾದ್ರೆ ಕಾಲಲ್ಲಿರೋ ಚಪ್ಪಲಿ ಕೈಗೆ ಬರ್ಬೇಕಾಗುತ್ತದೆ. ಬಲೆ ಎಚ್ಚರ. ವಾಟ್ಸಪ್ ತುಂಬಿದ್ರು ಏನಿಂದ ಹೇಳಕ್ಕೆ. ಸುಂದರವಾಗಿ ನನ್ನ ಸಂತೋಷ ಮೇಲು ಮುಚ್ಚಿನೋರದ ಬಿಡಲಾರಲಿ ಬಾರ್ಲೇ ಬಾ. ನಮ್ಮನ್ನ ಈ ಊರಿನ ಅಗರ್ಭ ಶ್ರೀಮಂತ ಇರುವಾಗ ನಿಮ್ಮಂತ ಬಿಕಾರಿ ನಾಯಿಗಳು 1000 ಜನ ಬಂದ್ರು
ಅವರಿಗೆ ನನ್ನ ಕಾಲಲ್ಲಿರೋ ಧೂಳ ಸಮೇತ ಸಿಗೋದಿಲ್ಲ. ಅಂದ ಮೇಲೆ ನೀನ್ ಯಾವ ಲೆಕ್ಕ ನನಗೆ? ಲೆಕ್ಕ! ಸೋಮಯ್ಯನ ಹೇಳಿದ ಹಾಗೆ ಒಲಿದ ಮಾತಿನ ಬೇಟೆಗಾರ ಬೇಟೆ ಆಡಲು ಹೋಗಿ ನೋಡಿ ಬೇಟೆಯನ್ನು ಬಿಟ್ಟು ಹಾಗೆ ಬರ್ಲಕ್ಕೆ ಸಾಧ್ಯವಿಲ್ಲ ಪ್ರೇಮ, ಸಾಧ್ಯವಿಲ್ಲ. ಹೇಗಾದ್ರೂ ಮಾಡೋಣ ಆ ನೋಡಿದ ಬೇಟೆಯನ್ನು ತಂದು ಹಿಡಿದು ರುಚಿ ನೋಡಾರೆ ಬಿಡಲಾರು ಸಾಧ್ಯ ಆಗೋಲ್ಲ ಪ್ರೇಮ, ಸಾಧ್ಯ ಆಗುದಿಲ್ಲ. ಹಾಗೆ ಅವನಿಗೆ ಮನಸ್ಸಿಗೆ ನೆಮ್ಮದಿ ಸಿಗುವುದು. ನಿನ್ನ ಮೋದಿ ಅಂತ ಕೊರಳಿಗೆ ತಾಳಿ ಕೊಟ್ಟುತ್ತೇನೆ, ಬಾರ್ಲೆ ಬಾ ಅನ್ನವಳಾಗೆ. ಮಾಂಗಲೆಂಬ ಮಮತೆಯನ್ನು ಇಟ್ಟುಕೊಂಡು ಅಗ್ನಿ ಎಂಬ ಕುಂಡದಲ್ಲಿ ಸಿಕ್ಕು ಸತ್ತು ಹೋಗ್ಬೇಡ ನನ್ನ ಕೈಯಲ್ಲಿ. ಆ ದುಷ್ಟ ಯಮರಾಯನಿಗೆ ಭಯ ಇಲ್ಲದಿರುವಾಗ ಈ ಕರ್ಮೇಂದ್ರಿಗೆ ಎಲ್ಲಿಂದವರೆಗೂ ಭಯ ಬೀಟ್ಯ? ಸೋಮಯ್ಯನ ಹೇಳಿದ ಮಾತಿಗೆ ಒಲಿಬಾ ಇರದಿದ್ರೆ ಆ ದ್ರೌಪದಿ ಸೋಮರನಂತೆ ಈಗ ನಿನ್ನ ಸ್ವಯಂವರ ನೇಮಕದಲ್ಲಿ ಎಚ್ಚರ. ಅದೆಲ್ಲ ಆ ಕಪಟಿ ನಾಟಕದಲ್ಲಿ ನಡ್ತಾ ಇತ್ತು, ಅದರಂತೆ ಈ ಕಾಲದಲ್ಲಿ ನಡೆಯುವುದಿಲ್ಲ. ಒಂದು ವೇಳೆ ಹಾಗೇನಾದ್ರೂ ಆದ್ರೆ ನಿಮ್ಮಂತ ಸೊಕ್ಕಿನ ಗಂಡಸರನ್ನು ಒದ್ದು ಪೊಲೀಸ್ ಲಾಕಪ್ನಲ್ಲಿ ಹಾಕ್ಬೇಕಾಗುತ್ತದೆ. ಬಹಳ ಎಚ್ಚರ. ನಿನ್ನ ಟೇಷನ್ ನನ್ನನ್ನು ಏನು ಮಾಡಕೊಳ್ಳಲು ಸಾಧ್ಯವಿಲ್ಲ ಪ್ರೇಮ, ಸಾಧ್ಯವಿಲ್ಲ. ಹಾಗೆ ಒಂದು ವೇಳೆ ಹಾಗೆ ಏನಾದರೂ ನಡೆದರೆ ಕೋರ್ಟಿನ ಮುಖಾಂತರ ಬಂದು ನ್ಯಾಯಾಲಯದಲ್ಲಿ ಬಂದು ನೋಟಿಸ್ ಸುರಿಸುತ್ತಾರೆ. ಅವಾಗ ನಿನ್ನ ಟೇಷನ್ ನನ್ನನ್ನು ಏನು ಮಾಡಲು ಸಾಧ್ಯ ಇಲ್ಲ. ಮೂರು ಬಿಟ್ಟು ನಿಂತ ನಿಮ್ಮಂತ ಸೊಕ್ಕಿನ ಗಂಡಸರನ್ನು ನಮ್ಮಂತ ಗರತಿಯರು ಬುದ್ಧಿ ಕಲಿಸುತ್ತಾರೆ ಈಗಾಗಲೇ ಈ ಯುಗದಲ್ಲಿ. ಗರತಿ 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 ಪ್ರೇಮ, ಈ ಸಮಾಜದಲ್ಲಿ ಎಂತೆಂತ ಗರತಿರ್ತಾರೆ ನನಗೆ ತುಂಬಾ ಚೆನ್ನಾಗಿ ಗೊತ್ತ. ಕಾಲೇಜು ಸೇರುತ್ತೇನೆಂದು ಹೇಳಿ ಬಸ್ ಪಾಸ್ ತೆಗಿಸಿ ಮತ್ತೊಂದು ಈಗಿನ ಹಾಳು ಸಮಾಜದಲ್ಲಿ ಗಂಡನೇ ದೇವರೆಂದು ಪೂಜಿಸಿ ಮತ್ತೊಬ್ಬ ಕಿಡಿಯ ಕಾಮದ ತೋರಿಸಲು ಈ ನಿನ್ನ ಗರತಿರ ಸಮಾಜದಲ್ಲಿ ಸಾಹುಕಾರನ ಮನೆಗೆ ಅಡಿಗೆ ಕೆಲಸಕ್ಕೆ ಹೋಗೋದು ನಂದು ಹೇಳಿ ಅದೇ ಸಾಹುಕಾರದ ಚಕ್ಕಂದಾಳು ಅನಿಸಲು ಈ ನಿನ್ನ ಸುಂದರ ಸಮಾಜದಲ್ಲಿ ಎಷ್ಟು ಅನಿಸಲಿ ಪ್ರೇಮ, ಈ ನಿನ್ನ ಸುಂದರ ಗರತಿರ ಸಮಾಜದ ಬಗ್ಗೆ ಸಾಕ ಏನು ಬೇಕಾ? ಹೆಣ್ಣು ಜಗದ ಕಣ್ಣು ಎಂದು ಪೂಜಿಸುತ್ತಿರುವಾಗ ಹೆಣ್ಣಿನ ಬೆಲೆ ಏನೆಂದು ಗೊತ್ತಿರದೆ ಈ ರೀತಿ ಮಾತನಾಡ್ತಿರ್ವೇಲ. ನೀನು ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂತ ಕಾಣುತ್ತದೆ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬದಲು ಪ್ರೇಮ, ನನಗೆ ಮೂರ್ಖನ ಮಗಳು ಹುಟ್ಟು ಸುಳ್ಳೆ ನಿನ್ನ ಕೆಂಪಾಳಕ್ಕೆ ಕೈ ಬಿಡಿಸಿ ಅಂತ ಆಗಿರುಚಿ ನೋಡ ಬಿಡಲ್ಲ ನನ್ನ ಒಳಗೆ. ಹೀಗೆ ಮಾತನಾಡ್ತಾ ಎದೆ ಎಬ್ಬಿಸಿ ಮುಂದೆ ಬಂದಿದ್ದೆ ಆದ್ರೆ ನನ್ನ ಕಾಲಲ್ಲಿರೋ ಚಪ್ಪಲಿಯಿಂದ ಈ ನಿನ್ನ ಕೆನೆಗೆ ಬಾರಿಸಬೇಕಾಗುತ್ತದೆ. ಬಹಳ ಎಚ್ಚರಿಕೆಯಿಂದ ಮಾತನಾಡು. ರಾಜ್ಯ ಹೋರಾಡ್ತೀನಿ ನನ್ನ ಯವನಕ್ಕೆ ಈ ನನ್ನ ಕಾಮದಾವನ್ನು ತೀರಿಸಲು ಬಂದರೆ ಸರಿ, ಇರದಿದ್ದರೆ ನಿನ್ನನ್ನು ಈಗ ಶೀಲಹರಣ ಮಾಡಿ ಬಿಡುತ್ತೇನೆ. ಎಚ್ಚರಲೇ ಎಚ್ಚರ. ಅಯ್ಯೋ, ಯಾರಾದ್ರೂ ನನ್ನನ್ನು ಕಾಪಾಡಿ.
ಹಾಕಿದ ಮನೆಗೆ ಕಣ್ಣು ಹಾಕಿದ ನಾಯಿ ಬಿಡಲೇ ಆ ಹೆಣ್ಣನ್ನು. ನನ್ನ ಚದುರಂಗದ ಆಟ ಆಡುತ್ತಿರುವಾಗ ಕರಡಿಯಂತೆ ಮಧ್ಯದಲ್ಲಿ ಬಂದಿರೋ ನೀನ್ಯಾರಲೇ? ನಿತ್ಯ ಇಂಥ ಧರ್ಮದ ನೂರಾರು ಹೆಣ್ಣು ಮಕ್ಕಳ ಮಾನಪಾನ ಕಾಪಾಡುವ ಚೈತ್ರದ ಚಂದ್ರಾಮ ನಿಮ್ಮಂತವ್ರು ಯಾವುದೋ ಆಸೆಗಾಗಿ ಇಂಥ ಹೇಸಿ ಕೆಲಸವನ್ನು ಹಾಳು ಮಾಡಲು ಬಂದಿರುವ ಗರ್ಜಿಸಿದ ಗಾಂಧಿ ನಿಮ್ಮಂತವ್ರಿಗೆ ಹೆದರಿ ಕುಳಿತಿರುವ ಹೇಳಿ ಚಂದ್ರ ಅಲ್ಲಿ ನಿಮ್ಮಂತವ್ರಿಗೆ ಎದೆ ತಟ್ಟಿ ನಿಂತಿರುವ ಗಾಂಡುಲಿ. ಈ ಸಮಾಜದಲ್ಲಿ ನೀವು ಮಾಡುತ್ತಿರುವಂತ ಹೇಸಿ ಕೆಲಸಕ್ಕೆ ಮಣ್ಣು ಏರಿಸಲು ಬಂದಿರಿಸುವ ಗರ್ಜಿಸಿದವನೇ ಲೇ ಚಂದ್ರ, ನಿಮ್ಮಂತವ್ರು ನಾನು ಎಷ್ಟು ನೋಡಿದಲ್ಲ ಈ ಪಂಚ ನಾಯಕ ನಟಿಯಲ್ಲಿ. ಸುಮ್ಮನೆ ನನ್ನ ಕೈಯಲ್ಲಿ ಸಿಕ್ಕು ಸತ್ತೋಗಬಡಲಿ. ನನ್ನ ವಿಷಯಕ್ಕೆ ನೀನು ಭಾಗಿಯಾಗಬೇಡ. ಸುಮ್ಮನೆ ಇಲ್ಲಿಂದ ಹೋಗಿಬಿಡು. ಇರದಿದ್ದರೆ ನಿನ್ನ ಗತಿ ಅದೋ ಗತಿ. ನಿನ್ನ ಬೆದರಿಕೆ ಮಾತಿಗೆಲ್ಲ ಹೆದರಿ ಇವಳ ಕೈ ಬಿಡುವ ಹೇಳಿ ನಾನಲ್ಲ. ನಿಮ್ಮಂತವ್ರು ಸಾವಿರಾರು ಕೋಟಿಗಳ ರಕ್ತವನ್ನು ಕ್ಷಣದೊಳಗೆ ಕುಡಿಯಬಲ್ಲೆ. ಬಾ ಹಾಗಾದ್ರೆ ನಿನ್ನ ಇಲ್ಲಿ ಗಂಡಸ್ತಾನೆ ಇದ್ರೆ ಗಂಡಸ್ತಾನೆ ನರ ನಿನ್ನಲ್ಲಿದ್ರೆ ಮುಟ್ಟವಳನ ಅವಾಗ ತಿಳಿದು ನಿನ್ನ ಗಂಡಸ್ತಾನ. ಈ ಶಕ್ತಿಯನ್ನು ನನ್ನಲ್ಲಿ ತೋರಿಸಲು ಬಂದಿಯಲ್ಲ. ತಾಯಿ ಸತ್ತು ಹೋದಾಗ ತೋರಿಸಬೇಕಾಗಿತ್ತು ಈ ನಿನ್ನ ಗಂಡ ಸ್ಥಾನವನ್ನು. ಆವಾಗ ಎಲ್ಲಿತ್ತು ಈ ನಿನ್ನ ಪೌರ್ಯಸತನ. ಮೈ ಮರೆತು ಮಲಗಿದ ಸರ್ಪಕ್ಕೆ ಕಲ್ಲ ಸುರುತ್ತಿಟ್ಟಿದ್ಯ ಮಗನೇ. ನನ್ನ ತಂದೆ ತಾಯಿ ಕೊಂದವರು ಯಾರಂದು ತಿದ್ದರೆ ಅವರ ದೇಹ ಸೀಳೆ ಅವರ ರಕ್ತ ಕುಡಿದು ಬಿಡುವೆ. ಲೇಖಕರಿಂದ ಮೊದಲು ನೀನು ನಿನ್ನ ಜೀವದ ಮೇಲೆ ಆಸೆ ಇದ್ರೆ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲ ಅಂದ್ರೆ ಗಂಡಸ್ಥಾನ ಇದ್ರೆ ಎಲ್ಲೇ ನಿಂತ್ಕೋ. ನನ್ನ ದಹ ತೀರಿಸುವ ಮುನ್ನ ಮನ್ನಿಸಿದ್ಯಾ ಮಗನೇ? ಮುಂದೊಂದು ದಿನ ಅವಳನ್ನು ನಾನು ನೋಡಿಕೊಳ್ಳುತ್ತೇನೆ. ಲೇ ಚಂದ್ರ, ಮುಂದಿನ ಪ್ರವೇಶದಲ್ಲಿ ನನಗಿದೆ ಅವಳಿಗಿದೆ. ನಿಗ್ಗಣಿಸಾಗಿದ್ರೆ ಬಂದು ಅವಳನ್ನು ಕಾಪಾಡಲೇ ಮಗನೇ, ಕಾಪಾಡ. ಅವಾಗ ನೋಡಿಕೊಳ್ಳುತ್ತೇನೆ. ಲೇ ಸುಬೆ, ಜಡಿಗೆ ಮಲ್ಲಿಗೆ ಮುಡಿದು ಪಾತ್ರ ನೀನು ನಿನಗೆ ಇಷ್ಟು ಸಾಕಿರ್ಬೇಕಾದ್ರೆ ತಟ್ಟಿ ಮೇಸಿದ್ರು ಗಂಡನು ನನಗೆ ಎಷ್ಟು ಸಾಕಿರೋಣ. ಬರ್ತೀನಿ ಬರ್ತೀನಿ. ಅಗಲ್ದಾಯ್ಕೆ 6 ಪುಟ, ನೀಗಲ್ದಾಯ್ಕೆ 3 ಪುಟ, ಜಿಗಟ್ಟಲ್ದಾಯ್ಕೆ ಹಿಂದನತ್ ನಾಯಂಗ ಹೋದ. ಓಹೋ, ಏನು ಶ್ರೀಮಂತರ ತಂಗಿ. ನಿಲ್ಲಿ ಚಂದ್ರು, ನೀವು ಎಂಥವ್ರು ಅಂತ ತಿಳಿದೆ ನಾನು ತಪ್ಪು ಮಾಡಿಬಿಟ್ಟೆ. ನಿಮಗೆ ಬಾಯಿಗೆ ಬಂದ ಹಾಗೆ ಬೈದು ಬಿಟ್ಟೆ. ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ.
ಆಯ್ತು, ಒಂಟೆಗೆ ಒಬ್ಬ ಗಂಡಸನ ಜೊತೆ ಒಬ್ಬಳೇ ನಿಂತಿರುವಲ್ಲ, ಹಾದಿಯಲ್ಲಿ ನಿಂತಿರೋ ಮಂದಿ ನೋಡಿದ್ರೆ ತಪ್ಪು ತಿಳಿದುಕೊಳ್ತಾರೆ. ಮೊದಲು ಬೇಗ ಮನೆಗೆ ನಡಿ, ನಿಮ್ಮ ಅಣ್ಣ ಕಾಯ್ತಾ ಇರ್ಬೇಕು ಹಾದಿನ. ನಿಲ್ಲು ಚಂದ್ರು. ಜಗಕ್ಕೆ ಬೆಳಕನ್ನು ಚೆಲ್ಲುವ ನಿಮ್ಮನ್ನು ನೋಡಿ ನಾನು ಇಲ್ಲಿ ದುರಂಕಾರವನ್ನು ಬಿಟ್ಟು ನಿಮ್ಮಲ್ಲಿ ಇದ್ದ ಧೈರ್ಯ ಸಾಹಸಕ್ಕೆ ನಾನಂತೂ ತುಂಬಾ ಮೆಚ್ಚಿಕೊಂಡಿದ್ದೇನೆ. ಪ್ರೇಮ ಪ್ರೇಮ, ನನ್ನ ಧೈರ್ಯ ಕಾರ್ಯಕ್ಕಿಂತ ಮೊದಲು ನೀನು ಹೋಗಿ ಆ ಶಕ್ತಿನ ಕೇಳು, ನನ್ನ ತಂದೆ ತಾಯಿ ಕೊಂದವರು ಯಾರೆಂದು. ಅಷ್ಟೇ ಅಲ್ಲ ಚಂದ್ರು, ಆಯ್ತು, ನಾನು ಮನೆಗೆ ಹೋಗಿ ಈ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡುತ್ತೇನೆ. ನೋಡಿ, ನೀವು ನನ್ನನ್ನು ಸತ್ಯ ಅಂತ ಸ್ವೀಕರಿಸಿ ಅಂತ ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ಬೇಡ ಪ್ರೇಮ, ಬೇಡ. ಈ ಮಾತನ್ನು ನಿನ್ನ ಮನಸ್ಸಿನಿಂದ ತೆಗೆದಾಕು. ಯಾಕಂದ್ರೆ ಮೊದಲೇ ನೀವು ಶ್ರೀಮಂತರು, ನಾವು ಬಡವರು. ನೀವೆಲ್ಲಿ ನಾವೆಲ್ಲಿ, ಇದು ಸರಿ ಹೋಗಲ್ಲ ಪ್ರೇಮ, ಮರ್ತು ಬಿಡು. ನೋಡಿ, ಬಡವರಾದ್ರೇನು ಶ್ರೀಮಂತರಾದ್ರೆ ಎಲ್ಲರ ಮೈಯಲ್ಲಿ ಹರಿತಾ ಇರೋದು ಒಂದೇ ರಕ್ತ ಅಲ್ವೇ? ನೋಡಿ, ನೀವು ನಿಮ್ಮ ಕೈಯಾರೆ ಒಂದು ತೊಟ್ಟು ವಿಷ ಕೊಟ್ಟು ಕುಡಿ ಅಂದ್ರೆ ಪ್ರೀತಿಯಿಂದ ಸ್ವೀಕರಿಸಿ ನಿಮ್ಮ ಪಾದದ ಮೇಲೆ ನಾನು ಪ್ರಾಣವನ್ನು ಬಿಡುತ್ತೇನೆ. ಸತ್ಯವಾಗ್ಲು ಜಗಕ್ಕೆ ಬೆಳಕನ್ನು ನೀಡುವ ಆ ಸೂರ್ಯಚಂದ್ರ ಮೇಲೆ ಆನೆ ಮಾಡಿ ಹೇಳ್ತಾ ಇದ್ದೇನೆ ಚಂದ್ರು, ನೀವಂದ್ರೆ ನನಗೆ ಪಂಚಪ್ರಾಣ. ಐ ಲವ್ ಯು ಚಂದ್ರು, ಐ ಲವ್ ಯು. ಬಾ ಪ್ರೇಮ, ಹಾಗಾದ್ರೆ ಸುರಿಸು. ಮುಂಜಾನೆ ಹೊತ್ತಲ್ಲಿ ಕೋಗಿಲೆ ಕೂಗಿದಂತೆ ನಿನ್ನ ಕಾಂಠದಿಂದ ಮಧುರವಾದ ಗೀತೆನ. ಆಯ್ತು ಚಂದ್ರು, ನಿಮ್ಮ ಇಷ್ಟದಂತೆ ಆಗಿ.
ಚಂದ್ರು ಬನ್ನಿ ಹೋಗೋಣ